ನಮ್ಮ ದಿನೇಶ್ ಗುಂಡೂರಾವ್ ಹೆಲ್ತ್ ಮಿನಿಸ್ಟರ್ ಇದ್ದಾರೆ, BDA ಚೇರ್ಮನ್ ಇದ್ದಾರೆ, ಹ್ಯಾರಿಸ್ ಅವರು, ನಮ್ಮ ಕಾರ್ಪೊರೇಷನ್ ಅಡ್ಮಿನಿಸ್ಟ್ರೇಷನ್ ಸೋಮಶೇಖರ್, ಶಿವಣ್ಣ, ಎಲ್ಲ ಶ್ರೀನಿವಾಸ ಅಂತೇಳಿ ಶಾಸಕರಿದ್ದಾರೆ. ಬಹುತೇಕ ಎಲ್ಲ ಶಾಸಕರು ಒಂದು 3 ಜನ ಮಿನಿಸ್ಟರ್ಸು ನನ್ನ ಹತ್ರ ಪರ್ಮಿಷನ್ ತೆಗೆದುಕೊಂಡು ಕೃಷ್ಣ ಬೈರೇಗೌಡ ಅವರೆಲ್ಲ ಕೆಲವು ಪರ್ಮಿಷನ್ ತೆಗೆದುಕೊಂಡು ಕೆಲವು ಬೇರೆ ಎಮರ್ಜೆನ್ಸಿ ಈ ಪ್ರವಾಹ ಪೀಡಿತ ಹೋಗಬೇಕಾಯ್ತು, ಅದಕ್ಕೆ ಬರೋಕ್ಕಾಗಲ್ಲ. ಅವರು ನಮ್ಮ ಸುರೇಶ್ ಇವರೆಲ್ಲ ಇವತ್ತು ಸಭೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬಹಳ ಬೆಂಗಳೂರಿನಲ್ಲಿ ಬಹಳ ದೊಡ್ಡ ವಿಚಾರಗಳನ್ನ 70,000 ಸಜೆಷನ್ಸ್ ಬಂದಿದೆ. ಲೈನಲ್ಲಿ ಏನೇನು ಮಾಡಬೇಕು ಅಂತೇಳಿ ಈ ಟ್ರಾಫಿಕ್ ವಿಚಾರದಲ್ಲಿ, ಈ ಕಸದ ವಿಚಾರದಲ್ಲಿ, ಬೇರೆ ಕುಡಿಯೋ ನೀರಿನ ವಿಚಾರದಲ್ಲಿ, ಇಲ್ಲಿಗಲ್ ಕನ್ಸ್ಟ್ರಕ್ಷನ್, ರೆವಿನ್ಯೂ ಸೈಟ್ಸ್ ಯಾವ ರೀತಿ ಕನ್ಸ್ಟ್ರಕ್ಷನ್ ವಿಚಾರದಲ್ಲಿ, ಮತ್ತು ಮೆಟ್ರೋ ಎಲಿವೇಟೆಡ್ ಕಾರಿಡಾರು ತರಂದು ಈ ಎಲ್ಲ ವಿಚಾರದಲ್ಲಿ ಕೂಡ ದೊಡ್ಡ ದೊಡ್ಡ ಪ್ರಸ್ತಾವನೆಗಳು, ಸಲಹೆಗಳನ್ನು ಅವರ ಅಪಾರವಾದಂಥ ಅನುಭವದಲ್ಲಿ ನಮ್ಮೆಲ್ಲ ಶಾಸಕರು ಕೂಡ ಒಂದು 4 ಗಂಟೆಗಳ ಕಾಲ ನಮ್ಮ ಹತ್ರ ಚರ್ಚೆ ಮಾಡಿದ್ದಾರೆ. ಸೊ ನಾವು ಏನೇನು ಮಾಡಬೇಕು ಅಂತ ಏನೇನು ಇದ್ದೀವಿ, ಇದು ಬೆಂಗಳೂರಿನ ಜವಾಬ್ದಾರಿ ಎಲ್ಲ ನಮ್ಮ ಶಾಸಕರಿಗೆ. ಸರ್ಕಾರ ಏನೇ ತೀರ್ಮಾನ ಮಾಡೋಷ್ಟು ನಮಗೆ ಹಕ್ಕಿದ್ರು ಕೂಡ ಎಲ್ಲ ಶಾಸಕರನ್ನ ಜೊತೆಗೆ ಚರ್ಚೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಅಸೆಂಬ್ಲಿ ಕೂಡ ನಾನು ಪಾಲ್ಗೊಂಡಿದ್ದೆ. 27ನೇ ತಾರೀಕು ನಿಮ್ಮೆಲ್ಲ ಕರೆದು ಚರ್ಚೆ ಮಾಡ್ತೀನಿ ಅಂತೇಳಿ ನಮ್ಗೆ ಗೊತ್ತಿದೆ. ಈಗಾಗಲೇ ಇರಿಗೇಷನ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತೆ ಈಗಾಗಲೇ 4 ಬೋರ್ಡ್ ಅವರು ಕೂಡ ಕರೆದು ಎಲ್ಲ ಮಾತಾಡಿದ್ವಿ. ಇವತ್ತು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತ ಕೂಡ ನಾವೆಲ್ಲ ಚರ್ಚೆ ಮಾಡಿದ್ದೀವಿ. ಎಲ್ಲ ಶಾಸಕರು ಒಳ್ಳೊಳ್ಳೆ ಸಲಹೆಯನ್ನು ಕೊಟ್ಟಿದ್ದಾರೆ. ಪಕ್ಷ ಬೆಳವಣಿಗೆ ಬೆಂಗಳೂರು ನಗರಕ್ಕೋಸ್ಕರ ಒಳ್ಳೆಯ ಸಲಹೆಗಳನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ನಾನೇನು 2 ಲೈನ್ ಪ್ರಪೋಸ್ ಮಾಡಿದ್ದೀನಿ ಕನ್ನಡ. ನಾನು ಖುದ್ದಾಗಿ ಕೆಲವು ನೋಡ್ಕೊಂಡು ಬಂದಿದ್ದೀನಿ, ಬೇರೆ ಕಡೆಯಿಂದ ಮಾಹಿತಿ ಕೇಳಿದ್ದೇನೆ, ಅದನ್ನೆಲ್ಲ ಅವರಿಗೆ ಮಾಡಿಕೊಟ್ಟಿದ್ದೇನೆ. ಈ ಫಸ್ಟ್ ಲೈನ್ ಈಗ ತೆಗೆದುಕೊಂಡು 12 ಕಿಲೋಮೀಟರ್ 18 ಕಿಲೋಮೀಟರ್ ಅದಕ್ಕೆ ಟೆಂಡರ್ ಕರೆದು ಕ್ಯಾಬಿನೆಟ್ಗೆ ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆ, ನೆಕ್ಸ್ಟ್ ಕ್ಯಾಬಿನೆಟ್ ತೆಗೆದುಕೊಂಡು ಹೋಗೋದಿಲ್ಲ. ಅದಕ್ಕೆ ಕೆಲವು ಅಫಿಷಿಯಲ್ಸ್ ಇರ್ತದೆ. ಹೊರಗಡೆ ಬರಬೇಕಾದ್ರೆ, ಈಚೆ ಹೋಗ್ಬೇಕಾದ್ರೆ ಕೆಲವು ಜಾಗಗಳಲ್ಲಿ 4-5 ಪಾಯಿಂಟ್ ಓಪನಿಂಗ್ ಕೊಡಬೇಕಾಗ್ತದೆ. ಆ ಜಾಗದಲ್ಲಿ ಕೂಡ ಕೆಲವು ಅಫಿಷಿಯಲ್ಸ್ ಕೂಡ ಇರ್ತದೆ. ಸೊ ಅದನ್ನು ಅವ್ರಿಗೆ ತೋರಿಸಿದ್ದಾರೆ. ಅದು ಎಲ್ಲರೂ ಕೂಡ ಸರಿ ಇದೆ ಮಾಡಿ 2 ಕಡೆ. ಆಮೇಲೆ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಕೂಡ ಒಂದು ಇದು ಮಾಡಿದ್ದೀವಿ. ಅದು ಕೂಡ ಮುಂದಕ್ಕೆ ನೆಕ್ಸ್ಟ್ ಫೇಸ್ ತೆಗೆದುಕೊಳ್ತೇವೆ. ಈ ಮಧ್ಯದಲ್ಲಿ ಒಂದು ಡಿಸಿಷನ್ ಬಂದಿದೆ, ಎಲ್ಲೂ ಇನ್ನು ಮುಂದಕ್ಕೆ ಅಡ್ಮಿಷನ್ ಮಾಡೋಕ್ಕಾಗಲ್ಲ. ಹೀಗಾಗಿ ಆಗೋಗಿದೆ ಮೆಟ್ರೋ ವಿಚಾರದಲ್ಲಿ. ನೆಕ್ಸ್ಟ್ ಏನೇ ಮೆಟ್ರೋ ಮಾಡಬೇಕು, ಬೆಂಗಳೂರು ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ಎಲ್ಲ ಡಬಲ್ ಡಕ್ಕರ್ ಮಾಡಬೇಕು. ಡಬಲ್ ಅಂತಂದರೆ ಒಂದು ಕಡೆ ಈಗೇನು ನಾವು BTM ಲೇಔಟು, ರಾಗಿಗುಡ್ಡ, ಸಿಲ್ಕ್ ಬೋರ್ಡು, ಇದು ಸಿಲ್ಕ್ ಬೋರ್ಡ್ ಆಫೀಸ್ ಮೊನ್ನೆ ಹೋಗಿ ನಾನು ಟ್ರಯಲ್ ನೋಡಿ ತೋರಿಸ್ದೆ. ಆ ಥರ ಇಡೀ ಬೆಂಗಳೂರು ನಗರದಲ್ಲಿ ಎಲ್ಲೇ ಆದರೂ ಕೂಡ ಕೆಳಗಡೆ ರೋಡ್ ಇರ್ತದೆ, ಮೇಲೆ ಎಲಿವೇಟೆಡ್ ರೋಡ್ ಇರ್ತದೆ, ಅದರ ಮೇಲೆ ರೈಲು ಹೋಗ್ತದೆ. ಆ ರೀತಿ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ದಟ್ ಈಸ್ ಜನರಲ್ ಪಾಲಿಸಿ. ಈಗ ನಮ್ಮ ಸರ್ಕಾರದ ಟೆಕ್ನಿಕ್ನಲ್ಲಿ ಅದೊಂದು ಮೇಜರ್ ಡಿಸಿಷನ್ಸ್ ತೊಗೊಂಡಿದ್ದೇವೆ. ರೀಸನಬಲ್ ಇದೆ, ಮಾತಾಡೋದು ಸ್ವಲ್ಪ ಅವಕಾಶ ಕೊಡಿ. ಕಾರ್ಪೊರೇಷನ್ನು ಮತ್ತು ಮೆಟ್ರೋ ಇಬ್ಬರೂ ಅದನ್ನು ಕಾಸ್ಟ್ನ ಶೇರ್ ಮಾಡ್ತಾರೆ. ಅವರಿಬ್ಬರು ಸರಿ ಶೇರ್ ಮಾಡ್ತಾರೆ. ಯಾಕಂದರೆ ಮೆಟ್ರೋಗೆ ವೈಬಿಲಿಟಿ ಅವ್ರಿಗೂ ಬರಬೇಕು, ನಮ್ಮ ಕಾರ್ಪೊರೇಷನ್ಗೂ ಬರಬೇಕು. ಅದೇನು ಕಾಸ್ಟ್ ಬರ್ತದೆ ಅದು ಇಬ್ಬರು ಸೇರಿ ಅವ್ರಿಗೆ ಎಷ್ಟೆಷ್ಟು ಬರ್ತದೆ ಅನ್ನೋದನ್ನು ಇಬ್ಬರು ಸೇರಿ ಶೇರ್ ಮಾಡ್ತಾರೆ. ಇದಲ್ಲದೆ ನಮ್ಮ 4 ಕಡೆ ಕಸನ ವಿಲೇವಾರಿ ಮಾಡೋಕ್ಕೆ ಅದಕ್ಕೆ ಸಪ್ರೇಟ್ 100 ಎಕರೆ ಜಾಗ ನೋಡಿ
ಕೆಲಸನ ಬಂದ್ ಮಾಡಲಿಕ್ಕೆ ಅದಕ್ಕೆ 4 ಕಡೆ ಜಾಗಗಳನ್ನ ನಾರ್ತು, ಈಸ್ಟು, ವೆಸ್ಟು, ಸೌತು, ಬೆಂಗಳೂರಿಂದ ಒಂದು 15-20 ಕಿಲೋಮೀಟರ್ ದೂರಕ್ಕೆ ಎತ್ಕೊಂಡೋಗಿ ಹಾಕಬೇಕು ಅನ್ನೋದು ಕೂಡ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ಕೂಡ ಜಾಗಗಳನ್ನ ಡೆಪ್ಟಿ ಕಮಿಷನರ್ಸ್ ಕೂಡ ಮಾತಾಡಿ ಎಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇದೆಯೋ ಅಲ್ಲಿ ನೋಡೋದು, ಇಲ್ಲ ಅಂದರೆ ಪರ್ಚೇಸೇ ಮಾಡೋದು. ಡೆಪ್ಟಿ ಕಮಿಷನರ್ಸೇ ಪರ್ಚೇಸ್ ಮಾಡಿ ಒಂದು ವಾಲ್ಗೀಲೆಲ್ಲ ಕಟ್ಟಿಬಿಟ್ಟು ಅದ್ರ ಒಳಗಡೆ ಅದನ್ನೆಲ್ಲ ಇಲ್ಲ ಪವರಾರು ಮಾಡಲಿ, ಗ್ಯಾಸಾರು ಮಾಡಲಿ, ಅದಕ್ಕೆಲ್ಲ ತಿಂದು ಕಲ್ಲು ಕೊಡುವಂಥದ್ದು. ಮಿಕ್ಕಿದ ಕಸವಾರಿ ಸಿಸ್ಟಮ್ ನಮ್ಮ ರೂಲ್ಸ್ ಏನಿದೆ, ಸೆಂಟ್ರಲ್ ಗೌರ್ಮೆಂಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆಲ್ಲ ಏನು ರೂಲ್ಸ್ ಇದೆ, ಆ ಇದ್ರ ಮೇಲೆ ಅವ್ರೇನೇನು ಬೇಕು ಅದು ಕಲೆಕ್ಷನ್ಸ್ಗೆ ತೀರ್ಮಾನ ಮಾಡುವಂಥದ್ದು ವ್ಯವಸ್ಥೆ. ಸೊ ಅದಕ್ಕೆ ಕೆಲವೊಂದು ಮನೆಯಿಂದ ಈಗ ಪ್ರೈವೇಟ್ ಅವ್ರು ಕಲೆಕ್ಟ್ ಮಾಡ್ತಾರೆ, ಅದು ಗೌರ್ಮೆಂಟಿಂದ ಒಂದು ನಾರ್ಮ್ಸ್ ಇದೆ, ಒಂದು ರೇಟ್ ಫಿಕ್ಸ್ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು. ಆ ಪ್ರಕಾರ ಅದನ್ನು ಪ್ರತಿಯೊಂದು ಮನೆಗೂ ಕೂಡ ಆ ಕಸ ತೆಗೆಯಲಿಕ್ಕೆ ಅದಕ್ಕೊಂದು ವ್ಯವಸ್ಥೆಯನ್ನು ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಮೂರನೇದು ಈ ಟ್ರಾಫಿಕ್ ವಿಚಾರದಲ್ಲಿ ಒಂದು ದೊಡ್ಡ ಮಧ್ಯ ವೆಹಿಕಲ್ಗಳನ್ನ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಹೊರಟೋಗಿರ್ತಾರೆ. ಮಧ್ಯೆ ಅದನ್ನೆಲ್ಲ ಎತ್ಕೊಂಡೋಗಿ ಒಂದು ಕಡೆ ಹಾಕಿ ಅದನ್ನು ಜಂಕ್ ಯಾರ್ಡಲ್ಲಿ ಅದನ್ನು ಆಕ್ಷನ್ ಮಾಡುವಂಥ ಸಂದರ್ಭ ಇತ್ತು. ಲೇಟ್ ಆಗ್ತದೆ ಅಂತ ತಿಳಿಸಿದ್ದಾರೆ. ಪೊಲೀಸ್ ಕಮಿಷನರ್, ಜಾಯಿಂಟ್ ಕಮಿಷನರ್ ಕೂಡ ಬಂದರು. ಸೊ ಈಗ ಅವ್ರಿಗೆ ಪೊಲೀಸ್ ಅವ್ರಿಗೆ ಹೇಳ್ತಿದ್ರು, ನೀವೇನು ಬೇಕಾದ್ರೂ ನಿಮಗೆ ಜವಾಬ್ದಾರಿ ಕೊಡ್ತೀವಿ, ನೀವೇ ಯಾರು ಗಾಡಿ ನಿಲ್ಲಿಸ್ತಾರೆ ಆ ಗಾಡಿಗಳನ್ನ ಎತ್ಕೊಂಡು ಹೋಗಿ ಒಂದು ಯಾರ್ಡೆಲ್ಲ ಹಾಕ್ಬಿಟ್ಟು ಒಂದು ಆಕ್ಷನ್ ಮಾಡಿ ಲೇಟ್ ಮಾಡಿ ಮತ್ತು ಅದಕ್ಕೆಲ್ಲ ಈ ಮಧ್ಯದಲ್ಲಿ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಹಳೆ ಗಾಡಿಗಳನ್ನ ನಿಲ್ಲಿಸ್ಬಿಟ್ಟು ಹೊರಟೋಗ್ಬೇಕು, ನಮಗೇನು ಪ್ರಯೋಜನ ಆಗೋದಿಲ್ಲ ಅಂತ ಹೇಳಿ ನಾನು ಎತ್ಕೊಂಡು ಹೋಗಿ ಅಂತ ಹೇಳಿ ಹೇಳಿದ್ದೆ. ಸೊ ಅದಕ್ಕೆ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಈ ಕಾವೇರಿದ 5th ಸ್ಟೇಜ್ 130 ಟ್ರಯಲ್ ನಡೀತಾ ಇದೆ. ನಾನು August 15 ಓಪನ್ ಮಾಡಿಸ್ಬೇಕು ಅಂತ ಮಾಡಿದ್ದೆ. ಇನ್ನೊಂದು 2 ದಿನ ಟೈಮ್ ಕೇಳ್ತಾ ಇದ್ದಾರೆ. ಸೊ August 20 ತಾರೀಕು ಅಷ್ಟೊತ್ತಿಗೆ ಆ ನೀರನ್ನ ಬಿಡುವಂಥ ಒಂದು ವ್ಯವಸ್ಥೆನ ಮಾಡ್ತೀವಿ. ಇನ್ನು ಜೊತೆಗೆ ಅದರ ಜೊತೆಗೆ ಒಂದು 17-18 ಕಡೆ ಜಾಗಗಳನ್ನ ಹುಡುಕಿದ್ದೇವೆ. ಸದ್ಯಕ್ಕೆ ಒಂದು 100 ಕಿಲೋಮೀಟರ್ ಫ್ಲೈಓವರ್ ಸಿಗ್ನಲ್ ಫ್ರೀ ಕಾರಣಕ್ಕೋಸ್ಕರ ಜಾಗ ಯೋಜನೆ ಮಾಡಿದ್ದೇವೆ. ಅದಕ್ಕೊಂದು 1,200 ಕೋಟಿ ರೂಪಾಯಿ ಅಷ್ಟು, 12,000 ಕೋಟಿ ರೂಪಾಯಿ ಅಷ್ಟು, 1,000 ಕ್ರೋರ್ಸ್ ಅದಕ್ಕೆ ಸಿಗ್ನಲ್ ಫ್ರೀ ಕಾರ್ಡ್ ಹೀಗೆ ರಾಜಾಜಿನಗರದಿಂದ ಬರಬೇಕಾದ್ರೆ ಯಾವ ರೀತಿ KR ಸರ್ಕಲ್ವರೆಗೂ ವಿತೌಟ್ ಎನಿ ಸಿಗ್ನಲ್ ಹೋಗ್ತಾರೆ, ಆ ರೀತಿ ಸಿಗ್ನಲ್ ಫ್ರೀ ಕಾರ್ಡ್ನಲ್ಲಿ ಕೆಲವು ಇಂಪಾರ್ಟೆಂಟ್ ಜಾಗಗಳನ್ನ ಐಡೆಂಟಿಫೈ ಮಾಡಿದ್ದೀವಿ. ಅಲ್ಲೆಲ್ಲ ಕೂಡ ಇದನ್ನು ಟೆಂಡರ್ಗಳು ಕರೀಲಿಕ್ಕೆ ಈಗಾಗಲೇ ವ್ಯವಸ್ಥೆಯನ್ನು ನಾವು ತೀರ್ಮಾನ ಮಾಡಿದ್ದೀವಿ. ಇದಲ್ಲದೆ ಬೆಂಗಳೂರು ನಗರದಲ್ಲಿ ಏನು ಯಾರೇ ಹೊರಗಡೆಯಿಂದ ಬಂದರೂ ಏನು ಒಂದು ನೋಡೋಕ್ಕೆ ಒಂದು ಅವಕಾಶ ಇಲ್ಲ. ಅದಕ್ಕೆ ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆ ಇರೋ ಥರ ಒಂದು ಟವರ್ ಟೈಪು ಸ್ಕೈ ಡೆಕ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ನಾನು ಹಿಂದೆ ಅದನ್ನು ಪಬ್ಲಿಕ್ ಡಿಬೇಟ್ಗೆ ಬಿಟ್ಟಿದ್ದೆ. ಅದನ್ನು ಮೊನ್ನೆ ನಮ್ಮ ಶಾಸಕರ ಜೊತೆ ಮುಖ್ಯಮಂತ್ರಿಗಳ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ದೇನೆ. ಅವ್ರಿಗೂ ಪ್ರಪೋಸಲ್ ಕೊಟ್ಟಿದ್ದು ಜಾಗ ಲೊಕೇಶನ್ ವಿಚಾರದಲ್ಲಿ ಒಂದು 10 ಜಾಗ ಹುಡುಕಿದ್ದ ನಾವು. ಅದರಲ್ಲಿ ನಮಗೆ ಇವರು ಏರ್ಫೋರ್ಸ್ ಅವರು, HAL ಅವರು, ಏರ್ಪೋರ್ಟ್ನವರು ನಮ್ಮಿಂದ 20 ಕಿಲೋಮೀಟರ್ ದೂರದಲ್ಲಿ ಎಲ್ಲೂ ಕೂಡ ನೀವು ಅದಕ್ಕೆ ಮಾಡೋಕ್ಕೆ ಅವಕಾಶ ಕೊಡೋಲ್ಲ. ನಿಮ್ದೇನು 250 ಮೀಟರ್ ಮೇಲೆ ಅದಕ್ಕೆ ಪ್ಲಾನ್ ಮಾಡಿದ್ದೇವೆ. ಇನ್ನೂ 2-3 ಸಜೆಷನ್ಸ್ ಕೇಳಿದ್ದೇವೆ, ಕರೀತಾ ಇದ್ದೇವೆ. ಒಂದು 25 ಎಕರೆ ಜಾಗ ಬೇಕು. NGFನವರು, ಸೋಪ್ ಫ್ಯಾಕ್ಟ್ರಿನವರು, ರೇಸ್ಕೋರ್ಸ್ನವರು, ಬೇರೆ ಬೇರೆ ಜಾಗ, ಫ್ಲೈಯಿಂಗ್ ಸ್ಕೂಲು ಎಲ್ಲ ಕೂಡ ನೋಡಿದ್ರು. ಎಲ್ಲಾದರೂ ಕೂಡ ಅದಕ್ಕೆ ಜಾಗ ಸೂಕ್ತ ಇವರೆಲ್ಲ ಬಿದ್ದಿಲ್ಲ, ಹೇಳ್ಕೊಡ್ಸೋದು ಇವ್ರಿಗಿಲ್ಲ. ಲಾಸ್ಟಲ್ಲಿ ನೈಸ್ ರೋಡಲ್ಲಿ 1-2 ಪಾಯಿಂಟ್ ನಾವು ನೋಡ್ಬೋದು. ತೊಂಬಟ್ಟ ಹೀಗೆ ಕೂಡ ಯೂನಿವರ್ಸಿಟಿ ಜಾಗ, ಯೂನಿವರ್ಸಿಟಿಲಿ ಮಕ್ಕಳು 25 ಎಕರೆ ಹೋಗ್ತದೆ ಅಂದರೆ ಮುಂದಕ್ಕೆ ಬೆಳೀತಾ ಇದೆ ಯೂನಿವರ್ಸಿಟಿ. ಆ ಜಾಗ ತಗೊಳ್ಳೋದು ಸರಿ ಇಲ್ಲ ಅಂತ ಹೇಳಿ ನಮ್ಮ ಶಾಸಕರುಗಳೆಲ್ಲ ಸಲಹೆ ಮಾಡಿದ್ರು. ಸೊ ಕೋನಘಟ್ಟ ಬಂದು ಅಲ್ಲಿ ಇಲ್ಲ. ಸೊ ನೆಕ್ಸ್ಟು ನೈಸ್ ರೋಡಲ್ಲಿ ಒಂದು ಜಾಗನ ಐಡೆಂಟಿಫೈ ಮಾಡಿ ಎಲ್ಲರೂ ಕೂಡ ನಮ್ಮ ಅಶೋಕ್ ಆದಿಯಾಗಿ ಎಲ್ಲರೂ ಕೂಡ ಅದಕ್ಕೆ ಒಪ್ಕೊಂಡಿದ್ದಾರೆ. ಸೊ ಆ ಜಾಗನ ಪ್ರಪೋಸ್ ಮಾಡಿರ್ತೀವಿ. ಅದು ಜಾಗ ನಮ್ಮತ್ತಿಲ್ಲ, ನೈಸ್ ಅಂತ ಇದೆ. ಆ ನೈಸ್ ಅದಕ್ಕೆ ಅಂದರೆ ಟ್ರಾಫಿಕ್ಗೂ ಕೂಡ ಅದಕ್ಕೆ 10 ಎಕರೆಲಿ ಆದರೆ ಇನ್ನೊಂದು 15 ಎಕರೆ ವೆಹಿಕಲ್ಗೆ ಇರಬೇಕಾಗ್ತದೆ. ಟ್ರಾಫಿಕ್ ಜಾಸ್ತಿ ಆಗ್ತದೆ. ಬೆಂಗಳೂರು ಬಂದಂಥವ್ರು ನೋಡೋಂಥವ್ರನ್ನ ಬೆಂಗಳೂರು ನೋಡಬೇಕು ಅಂತ ಅನ್ನೋದನ್ನ ಒಂದು ಟೂರಿಸಮ್ ಪ್ಲೇಸ್ ಆಗಿ ಮಾಡಬೇಕು ಅಂತ ದೃಷ್ಟಿಯಿಂದ ಈಫಿಲ್ ಟವರ್ ಯಾವ ರೀತಿ ಇದೆ ಆ ಥರ ಡಿಫ್ರೆಂಟ್ ಡಿಸೈನ್ ಕ್ರಿಯೇಟ್ ಮಾಡಿದ್ವಿ, ತರಿಸ್ಕೊಂಡಿದ್ದೀವಿ.
ಅದಕ್ಕೆ ನೈಸ್ ಅವ್ರ ಹತ್ರ ಮೆಚ್ಚಿಕೊಳ್ಳುವಂಥ ವ್ಯವಸ್ಥೆ. ಯಾಕೆಂದರೆ ಅಶೋಕ್ ಹೇಳ್ತಾ ಇದ್ದು 200 ಎಕರೆ ನಾವು ಸರೆಂಡರ್ ಮಾಡಬೇಕಾಗಿದೆ ಸುಪ್ರೀಂ ಕೋರ್ಟ್ ಪ್ರಕಾರ ಅಂತೇಳಿ. ಸೊ ಅವ್ರ ಹತ್ರ ಫರ್ದರ್ ನೆಗೋಷಿಯೇಟ್ ಮಾಡಿ ಅದನ್ನು ಮಾಡ್ತೀವಿ. ಮೂರನೇದು ಒಂದು ಕನೆಕ್ಟಿವಿಟಿನೂ ಕೊಡಬೇಕಾಗ್ತದೆ. ನೈಸ್ ರೋಡ್ನೇ ಕೆಂಗೇರಿಯಿಂದ ನಾನು ಇದುವರೆಗೂ ಎಲೆಕ್ಟ್ರಾನಿಕ್ಸ್ ಇದುವರೆಗೂ ಮೆಟ್ರೋಗೆ ಮಧ್ಯದಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಏನಾಗಿಲ್ಲ, ಫೈನಾನ್ಷಿಯಲಿ ಡೆವಲಪ್ಮೆಂಟ್ ಬರೋದಿಲ್ಲ ಗೊತ್ತಿದೆ ನನಗೆ. ಬಟ್ ಮುಂದಕ್ಕೆ ನಮಗೆ ಮೈಸೂರು ರೋಡ್ ಟು ಇದಕ್ಕೆ ಮೆಟ್ರೋಗೆ ಆ್ಯಡ್ ಮಾಡಬೇಕು. ಯಾಕಂದರೆ ಕಾಸ್ಟ್ ಆಫ್ ಇದನ್ನು ಎಕ್ವಿಷನ್ಸ್ ಕಡಿಮೆ ಇದೆ, ಆ ದೃಷ್ಟಿಯಿಂದ ಸಲಹೆ ಕೊಟ್ಟಿದ್ದೀವಿ. ಸೊ ಎಲ್ಲ ನಮ್ಮ ಫೀಸಿಬಿಲಿಟಿ ಎಲ್ಲಿ ಬರ್ತದೆ ಆ ಜಾಗದಲ್ಲಿ ಇದನ್ನು ಸ್ಕೈ ಲಿಫ್ಟ್ ಮಾಡಬೇಕು. ಅದನ್ನು ಸದ್ಯಕ್ಕೆ ಗೌರ್ಮೆಂಟ್ ಇದನ್ನೇ ಮಾಡ್ತೀವಿ. ಮತ್ತೆ ಪಿ ಮಾಡಬೇಕು ಅಂತಿದ್ದೀವಿ. ಅದೆಲ್ಲ ಬೇಡ ಅನಿಸಿ ಗೌರ್ಮೆಂಟ್ ಇದನ್ನೇ ಮಾಡಿ ಯಾರು ಮ್ಯಾನೇಜ್ಮೆಂಟ್ ಬೇರೆ ಕೂಡ ಮೇಂಟೆನೆನ್ಸ್ ಅಂತೇಳಿ ಇದನ್ನು ಕ್ಯಾಬಿನೆಟ್ಗೆ ಸಬ್ಜೆಕ್ಟನ್ನು ನಾನು ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಕ್ಯಾಬಿನೆಟ್ನ ಸಬ್ಜೆಕ್ಟ್ಗೆ ತೆಗೆದುಕೊಳ್ತಾ ಇದ್ದೀನಿ. ಇದಲ್ಲದೆ ಎಲ್ಲರೂ ಗ್ರ್ಯಾಂಟ್ಸ್ ಕೇಳಿದ್ದಾರೆ, ಸ್ಪೆಷಲ್ ಗ್ರ್ಯಾಂಟ್ಸ್ ಎಮ್ಎಲ್ಎಗಳೆಲ್ಲ ಕೇಳಿದ್ದಾರೆ, ಹಿಂದೆಲ್ಲ ಕೊಟ್ಟಿದ್ದೀವಿ ಅಂತ. ನಾನು ಅದಕ್ಕೆ ನಮ್ಮ ಮಿನಿಸ್ಟರ್ಸ್ ಚೀಫ್ ಮಿನಿಸ್ಟರ್ ಹತ್ರ ನಾವು ಮಾತಾಡ್ಬಿಟ್ಟು ಅವ್ರಿಗೆ ಏನೇನು ನಮ್ಮ ಕ್ಷೇತ್ರಕ್ಕೆ ನಾವು ಕೊಡಲಿಕ್ಕೆ ಸಾಧ್ಯನೋ ಅದೆಲ್ಲ ಕೊಡ್ತೀವಿ. ಒಂದೇನಪ್ಪ ಅಂದರೆ ಎಲ್ಲರೂ ಕೂಡ ಭಾಳ ಸಂತೋಷದಿಂದ ಒಳ್ಳೊಳ್ಳೆ ಸಲಹೆಗಳನ್ನು, ಯಾಕೆಂದರೆ ಎಲ್ಲ 3 ಸತಿ 4 ಸತಿ 5 ಸತಿ 6 ಸತಿ 7 ಸತಿ 8 ಸತಿ ಇದ್ದಂಥ ಶಾಸಕರೆಲ್ಲ ಬೆಂಗಳೂರು ನಗರದಲ್ಲಿದ್ದಾರೆ. ಅವರೆಲ್ಲ ಕೂಡ ಭಾಳ ಅನುಭವದ ಮಾತುಗಳನ್ನು, ಅವ್ರಿಗಾಗ್ತಾ ಇದ್ದಂಥ ಸಮಸ್ಯೆಗಳನ್ನ ಏನು ಮಾಡ್ಬೋದು, ಯಾವ ರೀತಿ ರೆಕ್ಟಿಫೈ ಮಾಡ್ಬೋದು ಅಂತೇಳಿ ಭಾಳ ಮಿಚ್ಚಿ ಮನಸ್ಸಿಂದ ಅವೆಲ್ಲ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಬೆಂಗಳೂರನ್ನ ಮಾಡ್ತೀವಿ. ಆಮೇಲೆ ಬ್ರ್ಯಾಂಡ್ ಬೆಂಗಳೂರು ವಿಚಾರ ಸಂಬಂಧಪಟ್ಟಿದ್ದೀವಿ ಮತ್ತು ಗ್ರೇಟರ್ ಬೆಂಗಳೂರು ಅಂತ ಹಾಕ್ತೀವಿ. ನಿನ್ನೆ ಅವರೆಲ್ಲ ಸಭೆ ಬಂತು. ಅಪೋಸಿಷನ್ ಪಾರ್ಟಿ ಲೀಡರ್ಸು ನಮ್ಮ ಪಾರ್ಟಿ ಲೀಡರ್ಸ್ ಕೂಡ ಚರ್ಚೆ ಮಾಡಿ ಅವರು ಸ್ವಲ್ಪ ಡೀಟೇಲಾಗಿ ಆ ಬಿಲ್ನ ಸ್ವಲ್ಪ ನೋಡಬೇಕು ಅಂತ ಹೇಳಿದರು. ಸೊ ನಾನು ಆ ಥರ ಮಾಡೋದು ಬೇಡ ಅನ್ನೋ ದೃಷ್ಟಿಯಿಂದ ಅವರಿಗೆ ಚರ್ಚೆ ಮಾಡೋದು ಅವಕಾಶ ಕೊಟ್ಟಿದ್ದೇನೆ. ಸೊ ನಮ್ಮ ಅಪೋಸಿಷನ್ ಪಾರ್ಟಿಗೆ ಮೆಂಬರ್ಸ್ಗೆ ತಿಳಿಸಿದ್ದೇನೆ. ಅವರು ಸಲಹೆಗಳು ಅವರ ಒಂದಷ್ಟು ಹೆಸರುಗಳನ್ನ ಕೂಡ ಅವ್ರ ಹತ್ರ ತೆಗೆದುಕೊಂಡು ಬಹುಶಃ ಇವತ್ತು ನಾಳಿನ ಅವ್ರು ಇಷ್ಟಲ್ಲಿ ಕೊಡ್ತಾರೆ. ನಾನು ಅದನ್ನು ಕಮಿಟಿನ ಹೌಸ್ ಕಮಿಟಿನ ಅನೌನ್ಸ್ಮೆಂಟ್ ಸ್ಪೀಕರ್ ಹೇಳಿ ನಮ್ಮ ಸರ್ಕಾರ ನಮ್ಮ ಪರವಾಗಿ ಆಗಿರಬೇಕು, ಅವ್ರ ಪರವಾಗಿ ಆಗಿರಬೇಕು. ಯಾಕೆಂದರೆ ಅದಕ್ಕೆ ಟೈಮ್ ಡಿವೋಟ್ ಮಾಡಬೇಕು. ಆಗ ಮುಖ್ಯ ಅಲ್ಲ, ಪ್ರತಿಯೊಂದು ವರ್ಡು ಭಾಳ ಮುಖ್ಯ. ಒಂದೊಂದು ವಿಚಾರದಲ್ಲೂ ಕೂಡ ಬೇಕಾದಷ್ಟು ಪ್ರಾಬ್ಲಮ್ಸ್ನ ಆ್ಯಕ್ಟ್ ಮಾಡಿದಾಗ ನಾವೆಲ್ಲ ನೋಡಿದ್ದೀವಿ. ಸೊ ಅದಕ್ಕೆ ಅವ್ರು ಯಾವಾಗ ಕೊಡ್ತಾರೆ 2-3 ದಿನದಲ್ಲೇ ಆ ಕಂಪ್ನಿನ ನಾನು ಅನೌನ್ಸ್ ಮಾಡೋಂಥ ಕೆಲಸವನ್ನು ಮಾಡ್ತೀನಿ. ಇನ್ನೇನಿದೆ ಸರ್, ಈಗ ನೀವು ಡಬಲ್ ಟೇಕರ್ ಬಗ್ಗೆ ಹೇಳಿ ಸರ್. ಈಗ ಫ್ರೀಸರ್ ಬಗ್ಗೆ ಈಗ ಒಂದು ಕಡೆ ಮಾಡಿದ್ದೀರಿ. ಈಗ ಏನು ರಾಗಿ ಗುಡ್ದಲ್ಲಿ ಮಾಡಿದ್ದೀರಾ, ಅದನ್ನು ಟ್ರಯಲ್ ಮಾಡ್ತಾ ಇದ್ದೀರಾ, ಅದು ರಿಪೋರ್ಟ್ ಬಂದಿದೆಯಾ ಅಥವಾ ಅದನ್ನ ಆಧಾರ ಇಟ್ಕೊಂಡು ಮಾಡಬೇಕು ಅಂತ? ಇಲ್ಲ, ಅದು ನಾನು ಅದನ್ನು ನಾಗ್ಪುರಲ್ಲೂ ಹೋಗಿ ಬಂದಿದ್ದೀನಿ. ನಾಗ್ಪುರದಲ್ಲೂ ಹೋಗಿ ನೋಡಿದ್ದೀನಿ. ನಮ್ಮ ದಕ್ಷಿಣ ಭಾಗದಲ್ಲಿ ಇದೇ ಇಂಪ್ರೂವ್ ಮಾಡಿರೋದು. ಅದು ಸಾಧಕ ಬಾಧಕಗಳು ಕೂಡ ನಾನು ಅದನ್ನು ಗಮನಿಸಿದ್ದೇನೆ. ಒಂದು ಸೈಡ್ ಮಾತ್ರ ಈಗ ಓಪನ್ ಆಗಿದೆ, ಇನ್ನೊಂದು ಸೈಡ್ ಓಪನ್ ಆಗಬೇಕು. ಇನ್ನೇನು ಆಗ್ತದೆ, ಏನೇನು ಟ್ರಯಲ್ ಆಗಬೇಕು ಅದನ್ನೆಲ್ಲ ಕೂಡ ರೆಕ್ಟಿಫಿಕೇಷನ್ ಅದರ ಅನುಭವದ ಮೇಲೆ. ಈಗ ಕೆಲವರು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಕೆಲವು ಕಡೆ ಮಧ್ಯ ಇದನ್ನು ಅಂಡರ್ ಪಾಸ್ ಮಾಡಬೇಕು ಅಂತ ರಾಮಲಿಂಗಾರೆಡ್ಡಿಯವರು ಮತ್ತು ನಮ್ಮ ರಾಮಮೂರ್ತಿಯವರು ಅದಕ್ಕೂ ಸಲಹೆ ಕೊಟ್ಟಿದ್ದಾರೆ. ಅದಕ್ಕೆ ಅದಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಅದಕ್ಕೆ ಎಸ್ಟಿಮೇಟ್ ಮಾಡಿ ಅದಕ್ಕೆ ಪ್ರಪೋಸ್ ಮಾಡಿ ಕೆಲಸ ತೆಗೆದುಕೊಳ್ಳೋಣ ಅದನ್ನು ಕೂಡ ಮಾಡಿದ್ವಿ. ಸಸ್ಟೈನಬಿಲಿಟಿ ಆಫ್ ಸಾಯಿಲ್ ಕಂಡೀಷನ್ ಒಂದು ನಾಗ್ಪುರ್ಗೂ ಬ್ಯಾಂಗ್ಳೂರ್ಗೂ ಕಂಡೀಷನ್ ಭಾಳ ವ್ಯತ್ಯಾಸ ಇದೆ. ಟೊಪೋಗ್ರಫಿ ವೇರಿ ಆಗುತ್ತೆ. ಏನಿಲ್ಲ, ಬ್ಯಾಂಗ್ಳೂರು ಭೂಮಿಗೆ ತಂದೆ ಆದಂಥ ಒಂದು ಶಕ್ತಿ ಇದೆ. ಮೋಸ್ಟ್ ವೆಲ್ ಅಕ್ಸೆಪ್ಟೆಡ್ ಸಾಯಿಲ್, ಹಾರ್ಡ್ ರಾಕ್ ಎಲ್ಲ ಇದೆ. ಇಲ್ಲ ಟೆಲಿಸ್ಟ್ ಮಾಡಬೇಕು. ಅದು ಈಗ ನಮಗೆ ಅವರು ಒಂದು ಪ್ರಪೋಸಲ್ ಕೊಟ್ಟಿದ್ರು, ಸ್ಟೇಡಿಯಂ ಹತ್ರ ಮಾಡಬೇಕು ಅಂತಿತ್ತು. ಎದುರುಗಡೆ ಸ್ಟೇಡಿಯಂ ಎದುರುಗಡೆ ಜಾಗ ಇದೆಯಲ್ಲ, ಕಂಜರ್ವೇಷನ್ ಅಲ್ಲಿ ಪ್ರಪೋಸಲ್ ಕೊಟ್ಟಿದ್ರು. ಒಂದು ಟ್ರಾಫಿಕ್ ತೊಂದರೆ ಆಗ್ತದೆ ಅಂತ ಹೇಳಿ ಮಾಡೋದು ಅಲ್ಲಿ ಮಾಡೋದು ಬೇಡ. ಆಮೇಲೆ ಹೆಚ್ಚಿಗೆ ನಮಗೆ ಪರ್ಮಿಟ್ ಮಾಡೋಕ್ಕೆ ಕೊಡ್ತಾ ಇಲ್ಲ. 400 ರಿಂದ 500 ಕೋಟಿ ರೂಪಾಯಿ ಆಗ್ತದೆ. ಅದಕ್ಕೆ ನಾವು ಪ್ರೈವೇಟ್ ಅವ್ರಿಗೆ ಮಾಡಿಸೋದು ಬೇಡ. ಈಗ ಸದ್ಯಕ್ಕೆ ಅವ್ರು ಕೊಟ್ಟಿರುವಂಥ ಎಸ್ಟಿಮೇಟು ಸೊ ಆಗ್ತದೆ, ಅದಕ್ಕೆ ಬೇಡ ಅಂತ. ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇದಕ್ಕೆ ಪಾರ್ಕಿಂಗ್ ಎಲ್ಲ ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಮಿನಿಮಮ್ 25 ಎಕರೆ
ಸಿಟಿಯಿಂದ ಹೊರಗಡೆ ತಗೊಂಡು ಹೋಗುವಾಗ ಸೊ ಉದ್ದೇಶ ಈಡೇರುತ್ತೆ ಅಂತ ಅನ್ಸುತ್ತೆ ಸರ್. ಯಾಕಂದ್ರೆ ಸಿಟಿ ಒಳಗಡೆ ಇದ್ರೆ ಬೇರೆ ಥರ. ವೃತ್ತಿಗೆಲ್ಲ ಕಾಣ್ತಿಲ್ಲ, ನಾವು ಲೆಕ್ಕಾಚಾರ ಹಾಕಿದ್ದೀವಿ. ಬೆಂಗಳೂರು ಎಲ್ಲ ಕಡೆಗೂ ಬರ್ಬೇಕಾದ್ರೆ ಜನ ಒಂದು ಕಾರಣ ಹೊರಗಡೆ ಬಂದು ವೆಹಿಕಲು ಹಳ್ಳಿಯಿಂದ ಬಂದವರು ಟೂರಿಸಂ ಆಗ್ಬೋದವರು ಬಸ್ಗಳು ಬರ್ತಾರೆ, ಬಸ್ಸಲ್ಲಿ ಕೂಡ್ ಬರ್ತಾರೆ, ಬೆಂಗಳೂರು ನೋಡಕ್ಕೆ ಬರ್ತಾರೆ. ಎಲ್ಲ ಬಂದಾಗ ಹೋಗ್ಬೇಕಾದ್ರೆ ಸ್ವಲ್ಪ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಒಂದು ಅವಕಾಶ ಇರಬೇಕು. ಅದಾದಮೇಲೆ ಮೈಸೂರಿಗೆ ಹೋಗ್ತಾರೆ, ಕೂರ್ಗ್ ಹೋಗ್ತಾರೆ, ಬೆಂಗಳೂರು ಸಿಟಿಗೆ ಬರ್ತಾರೆ. ಅದೆಲ್ಲ ಟ್ರಾಫಿಕ್ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ನಾವು. ವಿತೌಟ್ ಟ್ರಾಫಿಕ್ ಪೊಲೀಸ್ ಇಲ್ಲದೆ, ಯಾಕೆಂದ್ರೆ ಅಲ್ಲಾದ್ರೂ ಸ್ವಲ್ಪ ನೈಸ್ ರೋಡು, ಸ್ವಲ್ಪ ಡಬಲ್ ರೋಡ್ ಇದೆ. ಇನ್ನೂ ಆ ಕಡೆ ಈ ಕಡೆ ಇನ್ನೂ 55 ಅಡಿ ಇದೆ. ಇನ್ನೂ 55 ಅಡಿ ಎಕ್ಸ್ಟೆಂಡ್ ಮಾಡಲಿಕ್ಕೆ ಕೂಡ ಆ ನೈಸ್ ರೋಡ್ಗೆ ಅವಕಾಶ ಇದೆ. ಆ ದೃಷ್ಟಿಯಿಂದ ನಮ್ಮ ಅಶೋಕ್ ಅವರು ಅದನ್ನು ಸಲಹೆ ಮಾಡಿದ್ದಾರೆ. ಅವ್ರು ಹೇಳೋದ್ರಲ್ಲೂ ಭಾಳ ಅರ್ಥ ಇದೆ. ಯಾಕೆಂದರೆ 4 ಕಡೆಯಿಂದಲೂ ಎಂಟ್ರೆನ್ಸ್ ಇದೆ. ಒಂದು ಕಡೆಯಿಂದ ಕೆಂಗೇರಿಯಿಂದ, ತುಮಕೂರಿಂದ, ಇದರಿಂದ, ಆಮೇಲೆ ಫಿಲ್ಫೋರ್ ರೋಡ್ ಇದೆಯಲ್ಲ, ಆ ರೋಡು ಹೊಸೂರು ರೋಡ್ಗೂ ಈಗ ನಾವು ಇದನ್ನು ಮಾಡಬೇಕು ಅಂತ ತೆಲುಗು ರೋಡ್, ಅದೆಲ್ಲ ಸೇರಿ ಒಂದು ಕಡೆ ಲಿಂಕ್ ಆಗ್ತದೆ. ಆ ಲಿಂಕ್ ಆಗಿ ಅಲ್ಲಿಗೆ ಆ ದೃಷ್ಟಿಯಿಂದ ಸಲಹೆ ಮಾಡಿದ್ದಾರೆ. ಇವ್ರ ಸಲಹೆ ಏನು ಹೇಳಿದೆ ಅದನ್ನ ಕ್ಯಾಬಿನೆಟ್ ತೆಗೆದುಕೊಂಡು ಬೆಂಗಳೂರು ಕೆರೆಗಳನ್ನೆಲ್ಲ ನೆಕ್ಸ್ಟ್ ಒಂದು ಮೀಟಿಂಗ್ ಮಾಡ್ತಾ ಇದ್ದೀನಿ. ಬೆಂಗಳೂರು ಕೆರೆನ ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ BWCC ಮಾಡಿ ಎಲ್ಲದಕ್ಕೂ ಕೂಡ ಟ್ರೀಟ್ ಕಾರು ಮಾಡಿ ವಾಟರ್ನ ಕೆರೆಗಳನ್ನ ತುಂಬಿಸಿ ಆ ವಾಟರ್ ಅಂಡರ್ಗ್ರೌಂಡ್ನ ಇಳಿಸಲಿಕ್ಕೆ ಒಂದು ಪ್ರೋಗ್ರಾಮ್ನ ಸಪ್ರೇಟ್ ಪ್ರೋಗ್ರಾಮ್ನ ಮಾಡ್ತಾ ಇದ್ದೀವಿ. ಸರ್ BBMP ಎಲೆಕ್ಷನ್ ಬಗ್ಗೆ ಚರ್ಚೆ ಆಗಿದೆ ಸರ್. ಥ್ಯಾಂಕ್ ಯು. ಸರ್ BBMP ಎಲೆಕ್ಷನ್ ಬಗ್ಗೆ ಯಾವಾಗ ಹೇಳ್ತಾರೋ ಎಲೆಕ್ಷನ್ ಇಂಟಿಗ್ರೇಟೆಡ್